ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ವಿಚಾರವಾಗಿ ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸರ್ವಪಕ್ಷ ಸಭೆ ಇದು. ಸಚಿವರು, ವಿಪಕ್ಷ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರು, ಕಾವೇರಿ ನದಿ ಭಾಗದ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಆಲ್ ಲೀಡರ್ಸ್ ಸಂಬಂಧಪಟ್ಟಂಥ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಅವರ ಅಭಿಪ್ರಾಯನ ತಿಳಿಸಿ ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏಕೆಂದರೆ ಸರ್ವಪಕ್ಷಗಳ ಸಭೆ ಇವತ್ತಿನ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕರೆದಿರ್ತಕ್ಕಂಥದ್ದು ಏನಿಲ್ಲ. ರಾಜ್ಯದಲ್ಲಿ ಕಳೆದ 30-40 ವರ್ಷಗಳಲ್ಲಿ ತಮಿಳುನಾಡಿನ ಒತ್ತಡಗಳೇನಿದೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಈ ಒಂದು ಸಂಕಷ್ಟಗಳೇನು ಬಂದಿದೆ. ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಅಂಥ ಸಂದರ್ಭದಲ್ಲೂ ತಮಿಳುನಾಡು ನಮ್ಮಗಳ ಮೇಲೆ ಒತ್ತಡವನ್ನು ಏರ್ತಕ್ಕಂಥದ್ದು ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೇನು ತಲೆಬಾಗ್ತಾ ಬಂದಿದ್ದೇವೆ. ಕರ್ನಾಟಕ ರಾಜ್ಯ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಥಮ ಆದ್ಯತೆ ಯಾವೊಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ನೀಡ್ತಾರೆ. ಕಿರಣ್, ಈಗ ಸರ್ವಪಕ್ಷ ಸಭೆ ಕರೆದಿರೋದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಸೊ ಈ ಸರ್ವಪಕ್ಷಗಳ ಸಭೆಗೆ ಸದ್ಯಕ್ಕೆ ಯಾರಿಗೆಲ್ಲರಿಗೂ ಆಹ್ವಾನ ಹೋಗಿದೆ? ಅಫ್ಕೋರ್ಸ್ ಈ ವಿಚಾರದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ, ಎಲ್ಲ ಪಕ್ಷಗಳ ಎಲ್ಲ ಜನರ ಅಭಿಪ್ರಾಯವೂ ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅನ್ನುವಂಥದ್ರ ಬಗ್ಗೆ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿರ್ಬೋದು. ಈ ಹಿಂದೆನೂ ಕೂಡ ಕರೆದಿದ್ರು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಯಾರಿಗೆಲ್ಲರಿಗೂ ಆಹ್ವಾನ ಇದೆ ಈ 2ನೇ ತಾರೀಕು ನಡೆಯುವಂಥ ಒಂದು ಮೀಟಿಂಗ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಕಿರಣ್? ರೆಹಮಾನ್, ಈಗಾಗಲೇ 2ನೇ ತಾರೀಕು ನಿಗದಿಯಾಗಿರುವಂತಹ ಸರ್ವಪಕ್ಷ ಸಭೆಗೆ ರಾಜ್ಯದಲ್ಲಿರುವಂತಹ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತದೆ. ಅಂದರೆ ವಿಪಕ್ಷ ನಾಯಕರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಿಗೆ ಆಹ್ವಾನ ಕೊಡಲಾಗಿದೆ. ಅದೇ ರೀತಿ ವಿಧಾನಸಭೆಯ ಸಭಾನಾಯಕರಾಗಿ ಅದೇ ರೀತಿ ಮುಖ್ಯಮಂತ್ರಿಗಳಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಕೂಡ ಇನ್ನು ಯಾರನ್ನು ಕೂಡ ನೇಮಕ ಮಾಡಿಲ್ಲ. ಹಾಗಾಗಿ ಅಲ್ಲಿ ಯಾರಿಗೂ ಆಹ್ವಾನ ಅನ್ನುವಂಥದ್ದು ಇರೋದಿಲ್ಲ. ಉಳಿದಂತೆ ರಾಜ್ಯವನ್ನು ಪ್ರತಿನಿಧಿಸುವಂಥ ಕೇಂದ್ರ ಸಚಿವರು ಯಾರ್ಯಾರಿದ್ದಾರೆ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸಹಜವಾಗಿ ಒಂದು ಸರ್ವಪಕ್ಷ ಅನ್ನುವಂಥ ಒಂದು ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಯಕರುಗಳು ಯಾರ್ಯಾರು ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಆ ಒಂದು ಪ್ರೋಟೋಕಾಲ್ ಏನಿರುತ್ತೆ, ಶಿಷ್ಟಾಚಾರದ ಪ್ರಕಾರವಾಗಿ ಆಹ್ವಾನಗಳನ್ನು ನೀಡಲಾಗುತ್ತೆ. ಸದನ ನಾಯಕರು, ಫ್ಲೋರ್ ಲೀಡರ್ಸ್ ಯಾರು ಇರ್ತಾರೆ ಮತ್ತು ಕೇಂದ್ರದಲ್ಲಿ ಇರುವಂತಹ ರಾಜ್ಯದ ಕ್ಯಾಬಿನೆಟ್ ಸಚಿವರುಗಳು ಮತ್ತು ರಾಜ್ಯ ಸಚಿವರುಗಳನ್ನ ಇಲ್ಲಿ ಸಭೆಗೆ ಸಾಮಾನ್ಯವಾಗಿ ಆಹ್ವಾನವನ್ನು ಮಾಡಲಾಗುತ್ತೆ. ಮತ್ತು ಪ್ರಮುಖವಾದಂತಹ ರಾಜಕೀಯ ಪಕ್ಷಗಳ ರಾಜ್ಯಾಧ್ಯಕ್ಷರಿಗೂ ಕೂಡ ಆಹ್ವಾನವನ್ನು ಕೊಡಲಾಗುತ್ತೆ. ಆದರೆ ರಾಜ್ಯಾಧ್ಯಕ್ಷರುಗಳು ಹೋಗ್ತಾರೋ ಬಿಡ್ತಾರೋ ಅನ್ನುವಂಥ ತೀರ್ಮಾನವನ್ನು ಸ್ವತಃ ಅವರ ವಿವೇಚನೆಗೆ ಬಿಟ್ಟಂತ ಸಂದರ್ಭದಲ್ಲಿ ಅವರು ಕೆಲವು ಬಾರಿ ಪಕ್ಷಕ್ಕೆ ಸಭೆಗೆ ಅಟೆಂಡ್ ಮಾಡ್ತಾರೆ, ಕೆಲವು ಸಾರಿ ಈ ಸಭೆಯಿಂದ ಹೊರಗುಳಿಯುವಂಥ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ. ಆದರೆ ಈ ಸಂದರ್ಭಕ್ಕೆ ರಾಜ್ಯದಲ್ಲಿರುವಂತಹ ಈಗಿನ ವಿಷಯ ಸೂಕ್ಷ್ಮತೆ ಮತ್ತು ಭಾವನಾತ್ಮಕತೆ ಸೇರಿರುವಂತಹ ವಿಚಾರವಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರ ಒಂದು ಸರ್ವಪಕ್ಷ ಸಭೆಯನ್ನು ಕರೆದಂತಹ ಸಂದರ್ಭದಲ್ಲಿ ಪಾಲ್ಗೊಳ್ಳುವಂಥದ್ದು ಎಲ್ಲಾ ಪಕ್ಷಗಳ ಜವಾಬ್ದಾರಿ ಆಗುತ್ತೆ ಮತ್ತು ಉತ್ತರದಾಯಿತ್ವ ಕೂಡ ಆಗುತ್ತೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಆಲಿಸಿ ಕೇಳಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಒಂದು ರಾಜ್ಯವನ್ನು ಪ್ರತಿನಿಧಿಸುವಂತಹ ರೀತಿಯಲ್ಲಿ ಈ ಒಂದು ಸಭೆ ನಡೆಯುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಬಹುತೇಕ ಪಾಲ್ಗೊಳ್ತಾರೆ. ನಡೆಯುವಂತಹ ಸಭೆ ಏನಿದೆ ಆ ಸಭೆಯಲ್ಲಿ ಈಗ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಳ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದರೆ, ಅದೇ ರೀತಿ ವಿಪಕ್ಷ ನಾಯಕರಂತ ಆರ್ ಅಶೋಕ್, ಚಲವಾದ್ ನಾರಾಯಣಸ್ವಾಮಿ ಅವರು ಕೂಡ ಈ ಸಭೆಗೆ ನಾವು ಹಾಜರಾಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಸಭೆಯಿಂದ ಹೊರಗುಳಿಯುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕೆಂದ್ರೆ ರಾಜ್ಯದ ನೆಲ ಮತ್ತು ಜಲ ಭಾಷೆಯ ವಿಷಯದ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಅಭಿವೃದ್ಧಿಯ ವಿಚಾರವನ್ನೇ ನೋಡುವಂತಹ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ಕಾರಣದಿಂದ ಎಲ್ಲರೂ ಕೂಡ ಈ ಸಭೆಯಲ್ಲಿ ಬಹುತೇಕ ಎಲ್ಲರೂ ಪಾಲ್ಗೊಳ್ತಾರೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.